ಹಂಗಲ್ರಿ ಈಗ 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 ಹಂಗಲ್ರಿ ನನಗೆ ಅವ ಏನು ಮಾಡಿದ್ರು ಸೀನೆ ಕೊಡ್ಬೇಕ್ರಿ ಅವ ನಿಂದ್ರಿ ಒಂದ್ ಕಡೆ ಕೊಡ್ಬೇಕ್ರೆ ನಿಂದ್ರಿ ಈ ಕಡೆ ಈಗ ಕೊಟ್ಟಾನ ಮತ್ತೆ ಇದು ಮಾಡಿದ್ರು ಇಲ್ಲ ಇಲ್ಲಿ 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 ಕೊಟ್ಟಾನಲ್ರಿ ಇಲ್ಲಿಯವ್ರಿಗೆ ಇಲ್ಲಿ ಕೊಟ್ಟಾನಲ್ರಿ ಒಂದು ಅಂದ್ರೆ ಫಸ್ಟಿಗೆ 10 ಮಂದಿಗೆ ಕೊಡ್ತಾನತ್ರಿ 10 ಮಂದಿ ಕಾಂಟಿಜೆಂಟ್ನಾಗ ಎಲ್ಲಿ ಅದು ಖಾಲಿ ಎಲ್ಲಿ ಅದು ಪ್ಲೇಸ್ ಸೋಷಿಯಲ್ ರೀ ಏ ಕೊಡ್ಬೇಕಲ್ರಿ ಏ ಕೊಡ್ಬೇಕಲ್ರಿ ನಾವು ಏನಾಗಿದ್ದೀವಿ ಬರೋದ್ರಿ ಇದು ಕನ್ನೋಳಿ ಟ್ರೈ ಮಾಡ್ತೀನಿ ನೋಡಿ ಕಂಟಕರ ಜಾಗ ಹೌದು ಹಾಂ ಕಂಟಕರ ಅಂದ್ರೆ ನಾ ಫಸ್ಟ್ ಈ ಸದ್ಯಕ್ಕೆ ಇಡೀ ಈಗ ನೋಡ್ರಿ ಸರ ಅಚ್ಚಿ ಕಡೆದು ಈಗ ನನಗಿಂತ ಮ್ಯಾಗ 10 ಮಂದಿ ಅದ ರೀ 13 ಮಂದಿ ಅದ ರೀ 13 ಮಂದಿ ಏನು ಮಾಡ್ತಾರೆ ರೀ 13 ಮಂದಿ ಅಷ್ಟರು ಆ ಕಡೆಯವ್ರು ಅದ ರೀ ಬಾಗಲಕೋಟೆ ಜಿಲ್ಲಾದವರು ಬೆಳಗಾವಿ ಜಿಲ್ಲಾದವ್ರು ಅದ ರೀ ಈಗ ಫಸ್ಟ್ ನಾನೇ ಇದೀನಿ ರೀ ನಮ್ಮ ಬಿಜಾಪುರ ಡಿವಿಷನ್ನಾಗ ರೀ ಸೂಪರ್ ಮದ ಆ ಬಿಜಾಪುರ ಡಿವಿಷನ್ನಾಗ ನಾ ಏನದೀನಲ್ಲ ರೀ ಫಸ್ಟ್ ನಾ ಏನು ನನಗೆ ಫಸ್ಟ್ ಕೊಡ್ಬೇಕ್ರಿ ಅವ ಈಗ ವಿತಿನ್ ಡಿವಿಷನ್ ರೀ ಫಸ್ಟ್ ನಾನು ಕೊಟ್ಟ ಮ್ಯಾಗ ನಂದು ಆದ್ಮ್ಯಾಗ ಅವ ಡುಮ್ ಶೇಖ ಇವ ಬರ್ತಾನೆ ಯಾರೋ ಒಬ್ಬ ಹೋದ್ರೆ ಬಿಜಾಪುರನಾಗ ಒಬ್ಬ ಅದಾದ್ಮ್ಯಾಗ ಕಂಟೆಕ್ಕರ ಅವರು ಬರ್ತಾರೆ ಈಗ ನಮ್ಗೆ ಅವಕಾಶ ಏನತ್ತೆ ಅಂದ್ರೆ ಈಗ ಇನ್ನೇನ್ರ ಔಟ್ ಆಫ್ ಸರ್ಕಲ್ ಬಂದ್ರೆ ನಮ್ಗೆ ಈ ಪ್ಲೇಸ್ಗಳು ಸಿಗಲ್ಲ ಜನರಲ್ ಟ್ರಾನ್ಸ್ಫರ್ನಾಗ ಇದು ಹೇಳತ್ತೀನಿ ನಾನು ಹಂಗೆ ಬಂದತ್ತಪ್ಪ ಅತ್ತೆ ಅಂದ್ರೆ ಹೋಗ್ಬಿಡ್ತೀನಿ ಸರ್ ಹಂಗೇನು ತೊಂದರೆ ಇಲ್ರಿ ನನಗೆ ನನಗೇನ್ರಿ ಹಂಗೇನು ಶಿಂದಗಿ ಬಂದಲ್ರಿ ಶಿಂದಗಿ ಕೊಡಕ್ಕೆ ಬರಲ್ರಿ ಬಾಕಿ ಹುಡುಗಿ ಯಾರು ಹೇಳ್ತಾರೆ ದೊಡ್ಡಪ್ಪನ ಕಲಿಯಾದ ಸೋಷಿಯಲ್ ಒಂದು ಕಲಿಯಾದ ಉಳಿತದ್ರಿ ಸೋಷಿಯಲ್ಕೆ ಏನ್ ಕೊಡಂಗಿಲ್ಲ ಕನಸ್ತದ್ರಿ ಅವ ಏನೇನು ತೇರ್ ಕೊಡಂಗಿಲ್ರಿ ಮತ್ತು ಸಿಗೆ ಕೊಡ್ಬೇಕ್ರಿ ಅವ ಸಿ ಇಲ್ಲ ಬಿ ಕೊಡ್ಬೇಕ್ರಿ ನೋಡ್ರಿ ಏನೇನಾಗ್ತದೆ ಅಲ್ಲಿಗೆ ಬರ್ತದೆ ನೋಡ್ರಿ ಹಂಗೇನ್ರಿ ಅವ ಅಪ್ಪೋ ಆ ಕಡೆ ಹೋಗ್ಕರೆ ಮಾಡ್ರಿ ಅಂತ ಅಂದ್ರೆ ಹೋಗ್ಬಿಡ್ರಿ ಮತ್ತೆ ಮತ್ತೆ ನೋಡಿ ಸರ್ ಏನು ಸಾಕಾಗ್ಯದ್ರಿ ಇಲ್ಲಿನೂ ಏನು ಸಂಸಾರ ತೆಕ್ಕರಿ ಬಿಡೋದೇ ಹುಡುಗ್ರಿ ನೀವು ಸ್ವಲ್ಪ ದಿನ ಹೋಗಿ ಆರಾಮ್ ಇರೋದ್ರಿ ಏನ್ ಬರ್ತದ ಸರ್ ಏನ್ ಆರಾಮ್ ಇರ್ಲಕ್ ಬರ್ತದ ಇವ್ರಿಗೆಲ್ಲ ಮಾಡಿಕೊಟ್ಟೇವಿ ಒಂದು 12-15 ರೂಪಾಯಿ ಬಾಳೆ ಒಂದು 15 ಅಲ್ಲ ಸರ ಈ ಸದ್ದ ಒಂದು 15,000 ರೂಪಾಯಿ ಬಾಡಿಗೆ ಬರಂಗ್ ಮಾಡಿಟ್ಟೇವ್ರಿ ಈಗ 15,000 ರೂಪಾಯಿ ಬಾಡಿಗೆದೊಳಗೆ ಆರಾಮ್ ಇದ್ದು ಬಿಡ್ತಾರ್ರಿ ಅವರು ಏನ್ ಅವ್ರಿಗೆ ಖರ್ಚಿಗೆ ಎಲ್ಲದಕ್ಕೂ ಆಗ್ತದ ಇನ್ನೇನು ಸಾಲಿ ಪಾಲಿ ನಾವು ನೋಡ್ಕೊತ ಹೋಗ್ಲಕ್ ಬರ್ತದೆ ಅದಕ್ಕೆ ಮಾಡಿ ಸುಮ್ಮ ಅಂಕತ್ ಸ್ವಲ್ಪ ದಿನ ಫ್ರೀಯಾಗಿ ಅಂತಿರಲ್ಲ ಮತ್ತೆ ನೀವು ಬರ್ರಿ ನನ್ನ ಸಂಗಟ್ ನೀವು ಇನ್ನ ಹುರುಪ ಸರ ಮಾಡಿ ಇಲ್ಲ ಇನ್ನ ಹುರುಪ ತೋರಿ ನೀವು ನಿಮಗಿನ ಹುರುಪ್ ಕಮ್ಮಿ ಆಗಲ್ಲ ನಿಮ್ಗಿನ ಕಮ್ಮಿ ಆಗ್ತದ ಮುಂದೆ ಕಮ್ಮಿ ಆಗ್ತದ ಈಗೇನಾಗಲ್ಲ ಹಿಂಗಂದ್ರೆ ಅವ ಕಿರಿಕಿರಿ ಮಾಡಿದಾಗೆ ಸಮಾಧಾನ ಅನಿಸ್ತದ ಏನಾಗಿರುತ್ತೆ ಅನಿಸ್ಬಿಡ್ತದಲ್ರಿ ಈಗ ನಾನು ಹೇಳ್ತೀನಿ ನೋಡಪ್ಪ ಈ ಕೆತ್ತಿ ತೆಲಂಗಾಣ ಅನಿಸ್ತದ ಅನ್ನಂಗೈತೆ ಬರೋಬ್ಬರಿ ಅವ್ರಿಗೆ ಅನುಭವ ಭಾಳ ಅದ್ರಿ ನಿಮ್ಗೆ ನೀವು ಎಷ್ಟು ಈ ದೇಹ ನಿಮ್ದು ಎಷ್ಟು ದೊಡ್ಡದ ಅಷ್ಟು ನಿಮ್ಗೆ ಅಷ್ಟು ಇದು ಐತಿ ಸರ್ ಜ್ಞಾನ ಐತಿ ನಿಮ್ಗೆ ಊಟ ಹೆಸರ ಏನಿಲ್ರಿ
ಸರ ಬಿಲ್ಗಳು 8 ದಿನದ ಒಳಗೆ ಕೊಡ್ಬೇಕು ನೋಡ್ರಿ. ಕ್ರಿಯೇಟ್ ಮಾಡಿದ 8 ದಿನದ ಒಳಗೆ. ಸೆಂಟು ಸಿಎಸ್ಒ ಆದ್ಮೇಲೆ 5 ದಿನದಾಗ ಕೊಡ್ಬೇಕ್ರಿ. ಇನ್ನೇ ಇವ್ರು ಲೆಟರ್ ಹಾಕ್ಯಾರಲ್ರಿ. ಹೌದ್ರಿ. ಲೆಟರ್ ಹಾಕಿದ್ ಫೋನ್ ಹಚ್ಚದಂಗ್ರಿ ಅವ್ರಿಗೆ. ಹಾ ಸರ್ ನಾವು ಬಿಲ್ 1 ತಿಂಗಳು ಮಾಡಿದ್ರು ನೀವು ಮಾಡಿ ಕಳ್ಸಲ್ಲ. ಹೌದು. ಮತ್ತೆ 5 ದಿನದಾಗ ಕಳ್ಸ್ಬೇಕು, 5 ದಿನದಾಗ ಕಳ್ಸ್ಬೇಕು. ಆದ್ರೆ ನೀವು ಸಾಯಿಬನ ಇದು ಕೊಂಡ್ರಿ ದೇವ್ರ ಸಾಯಿಬ. ಎಲ್ಲಿ? ಮತ್ತೆ 5 ದಿವಸ ಎಲ್ಲೇ ಡೆಲ್ಲಿಗೆ ಹೊಂಟನ್ರಿ, ಟ್ರಿಪ್ಪಿಗೆ ಹೊಂಟನೆ ಕೊಂಡ್ರಿ ಲೀವ್ ಮೇಲೆ ಅನ್ರಿ. ಈಗ ಹೋಗ್ಯಾನೇನ್ರಿ ಇಲ್ಲ ಅದನ್ರಿ? ಅದಕ್ಕೆ ಅವ್ರಿಗೆಲ್ಲ ಸರ್ ಎಲ್ಲಿ ರಷ್ಯನ್ ಮಾಲ್ ಬಂದ್ರಿ ಅವ್ರು ಡಿವಿಷನ್ದವ್ರು ಹೇಳ್ತಾರೆ ಸರ್ ರಷ್ಯನ್ ಮಾಲ್ ಬಂದ್ರೆ ಯಾಕಡೆ ಮಾತಾಡ್ತಾರೆ. ಹೌದು. ರಷ್ಯನ್ ಮಾಲ್ ಬಂದ್ರಿ ಹೊಂಟನ್ರಿ ಹೇಳ್ತಾರೆ. ಈಗ ಚಾರ್ಜ್ ಕೊಟ್ಟು ಹೋಗ್ತಿರ್ಬೇಕಲ್ರಿ ಹೋಗ್ರಿ. ಚಾರ್ಜ್ ಕೊಟ್ಟು ಹೋಗ್ಬೇಕ್ರಿ. ಅದು ಚಾರ್ಜ್ ಇದ್ದು DSC 20 ದಿನದಾಗ ಬರೋವ ಮತ್ತು ಬರೋವ DSC ಎಲ್ಲ ಶೇರ್ ಮಾಡಿ ಹೌದು. ಮತ್ತು DSC ಎಲ್ಲ ಚೇಂಜ್ ಮಾಡ್ಕೊತ ಕುಂದ್ರೆ ಹೋಗ್ತೀರಿ. ಮತ್ತು ನಿಮ್ಮ 25 ದಿನ ಬಿಲ್ ಸ್ಟಾಪ್ ಏನ್ರಿ ಲೆಕ್ಕರಿ? ಅದಕ್ಕೆ ಬಡವ ಯಾವ ಬಿಲ್ ಇದ್ದಿದ್ದು ಬಡವ ಮಾಡಿ ಇದು ಮಾಡ್ತೀವಿ ಸರ್. ಹೌದಲ್ರಿ? ಮಾಡಮ್ ಸರ್, ಮಾಡೋದು ನಾವು ಒಂದಿವ್ಸ ಮಾಡ್ಯವ್ರಿ ಈಗ ಆಲ್ರೆಡಿ ರೀ. ಬರ್ತೀವಿ ಸರ್. ಅದು ಸರ್ ಊಟ ಗೀಟ ಮಾಡಿ ಏನು ಮನೆಗೆ ಹೋಗ್ಬೇಕ್ರಿ? ಎಲ್ಲಿ ಕುಂದಿರ್ತೀರಿ ಸರ್? ನೀವು ಲಾಸ್ಟ್ ಟೈಮ್ ಸಿಕ್ಕಾಗ ಹಿಂಗೆ ಅಂದಿದ್ರಿ. ಅದಕ್ಕಂದ್ರೆ ಹಿಂಗೇನು ಕಮ್ಮಿ ಆಗಿಲ್ಲ ಬಿಟ್ರು. ಅದೇ ಕಮ್ಮಿ ಆಗಿಲ್ಲ. ಗೊತ್ತು ಸರ್, ಗೊತ್ತು. ಬರ್ರಿ ಸಿಂಧಿ ಈ ಕಡೆ ಬರ್ರಿ. ಮತ್ತೆ ಯಾವಾಗ ಬರ್ತೀರಿ? ಹಾಂ ಬರ್ರಿ. ಸರ್ ಮ್ಯಾಜಿಕ್ ಮಾಡ್ತೀನಲ್ಲ ಅಜಿತ್ಗೆ. ಮ್ಯಾಜಿಕ್ ಈ ಮನುಕುಲದ ಜಗತ್ತಿಗೆ, ಮಾನವ ಜಗತ್ತಿಗೆ ದೇವರು ಮತ್ತು ಈ ಒಂದು ಪ್ರಕೃತಿ ಎಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂತಹ ಕೊಡುಗೆಯನ್ನು ನೀಡಿದ್ದಾನೆ ಅಂತಂದರೆ ಅದನ್ನು ಎಷ್ಟು ಋಣ ತೀರಿಸಿದ್ರೂ ಮಾನವನಿಗೆ ಸಾಲದು. ನೋಡ್ರಿ, ದೇವರು ಒಂದು ಸುಂದರವಾಗಿರ್ತಕ್ಕಂಥ ಒಂದು ದೇಹವನ್ನು ನೀಡಿದ್ದಾನೆ. ಪ್ರತಿಯೊಂದು ಅಂಗಾಂಗಗಳು ಎಷ್ಟೊಂದು ಬೆಲೆ ಬಾಳ್ತಕ್ಕಂಥವುಗಳು. ನೋಡಿರಿ, ಒಬ್ರಿಗೆ ಕಿಡ್ನಿ ಫೇಲ್ಯೂರ್ ಆದರೆ ಒಂದು ಫೇಲ್ ಆಗಿರ್ತಕ್ಕಂಥ ಕಿಡ್ನಿಯನ್ನು ತೆಗೆದು ಹೊಸದೊಂದು ಕಿಡ್ನಿಯನ್ನು ಹಾಕೋಬೇಕಪ್ಪ ಅಂತಂದರೆ ಎಷ್ಟು ಲಕ್ಷ ರೂಪಾಯಿಗಳು ಬೇಕು. ಎಷ್ಟು ನಾವು ದುಡ್ಡು ಕೊಡಬೇಕಾಗುತ್ತೆ ಅದಕ್ಕೆ. ಅಂಥದ್ದನ್ನು ಪುಕ್ಕಟೆಯಾಗಿ ದೇವರು ನಮಗೆ ಒಂದು ಉಚಿತವಾಗಿ ನೀಡಿದ್ದಾನೆ. ಒಂದು ಕಾಲು ಮುರಿದ್ರೆ ಆ ಒಂದು ಕಾಲನ್ನು, ಪ್ಲಾಸ್ಟಿಕ್ ಕಾಲನ್ನು ಹಾಕ್ಸ್ಕೊಳ್ಬೇಕಪ್ಪ ಅಂತಂದರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಒಂದು ಕಣ್ಣು ಇರದೇ ಇದ್ದರೆ ಒಂದು ಕಣ್ಣನ್ನು ನಾವು ತೆಗೆದುಕೊಳ್ಬೇಕು, ಹಾಕ್ಸ್ಕೋಬೇಕು, ಕಣ್ಣನ್ನು ನಾವು ಪಡ್ಕೋಬೇಕಪ್ಪ ಅಂತಂದರೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇವೆಲ್ಲವುಗಳು ಈ ಒಂದು ದೇಹದ ಪ್ರತಿಯೊಂದು ಅಂಗಾಂಗಗಳು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಮತ್ತು ಬೆಲೆ ಬಾಳ್ತಕ್ಕಂಥ ಒಂದು ವಸ್ತುಗಳು ನಮಗೆ ಅಂಗಾಂಗಗಳನ್ನು ನೀಡಿದ್ದಾನೆ. ಈ ನೀಡಿರ್ತಕ್ಕಂಥ ನಾವು ಒಂದು ಈ ಜೀವನವನ್ನು, ದೇವರು ನೀಡಿರ್ತಕ್ಕಂಥ ಈ ಜೀವನವನ್ನು, ಈ ಒಂದು ದೇವರನ್ನು ಎಷ್ಟು ಕೆಟ್ಟ ಕೆಲಸಕ್ಕಾಗಿ ಮತ್ತು ಎಷ್ಟೊಂದು ಒಂದು ಒಳ್ಳೆಯ ಒಂದು ಸದುಪಯೋಗ ಪಡಿಸ್ಕೊಳ್ತೇನೆ, ಎಷ್ಟೊಂದು ದುರುಪಯೋಗ ಪಡಿಸ್ಕೊಳ್ತೀವಿ. ದೇವ್ರು ನಮಗೆ ಏನು ನೀಡಿಲ್ಲ. ಈ ಒಂದು ಪ್ರಕೃತಿ ಮಾನವ ಜಗತ್ತಿಗೆ ಏನು ನೀಡಿಲ್ಲ ಹೇಳಿ? ಎಲ್ಲನೂ ಉಚಿತವಾಗಿದೆ. ಉಸಿರಾಡಲಿಕ್ಕೆ ಗಾಳಿ ನೀಡಿದ್ದಾನೆ, ಕುಡಿಯೋಕ್ಕೆ ನೀರು. ಒಂದು ದಿನ ನೀರು ಇರದೇ ಇದ್ದರೆ ಮನುಷ್ಯನ ಜೀವ ವಿಲಿ ಒದ್ದಾಡ್ತದೆ. ಗಾಳಿ ಇರ್ದಿದ್ರೆ ಮನುಷ್ಯ ಉಸಿರುಗಟ್ಟಿ ಸಾಯ್ತಕ್ಕಂಥ ಒಂದು ಸಾಯ್ತಾನೆ. ಎಲ್ಲವೂ ನಮಗೆ ಉಚಿತವಾಗಿ ದೊರೆತಾ ಇವೆ. ಪ್ರಕೃತಿಯಿಂದ ನಮಗೆ ಉಚಿತವಾಗಿ ದೊರೆತವೆ. ನಾವು ಏನು ಕೊಡ್ತೇವೆ ಅವರಿಗೆ, ನಾವು ಏನು ನೀಡ್ತೇವೆ ಈ ಒಂದು ಪ್ರಕೃತಿಗೆ, ನಾವು ಯಾವ ಒಂದು ಎಷ್ಟೇ ಋಣ, ಎಷ್ಟೇ ನಾವು ನೆನೆಸ್ಕೊಂಡ್ರು, ಎಷ್ಟೇ ನಾವು
ಇದು ಮಾಡಿದ್ರು ಆ ಒಂದು ಋಣ ತೀರಿಸ್ಲಿಕ್ಕೆ ಆಗೋದೇ ಇಲ್ಲ. ಈಗ ನಮಗೆ ಸೂರ್ಯ ಚಂದ್ರರು, ಸೂರ್ಯ ಈ ಜಗತ್ತಿಗೆ ಬೆಳಕನ್ನು ನೀಡ್ತಾನೆ. ಒಂದು ದಿನ ಸೂರ್ಯ ಬೆಳಗದೇ ಇದ್ದರೆ ಇಡೀ ಜಗತ್ತು ಮತ್ತು ಎಲ್ಲರ ಕೆಲಸ ಕಾರ್ಯಗಳು ಹೇಗೆ ನಡೀತವೆ ವಿಚಾರ ಮಾಡಿ. ಕತ್ಲಲ್ಲಿ ಪ್ರತಿಯೊಂದು ನಮಗೆ ಉಚಿತವಾಗಿ ದೇವರು ನಮಗೆ ನೀಡ್ತಾ ಇದ್ದಾನೆ. ನಾವು ಅವು ಏನು ಅಪೇಕ್ಷೆ ಪಡ್ದೇನೆ, ಅಪೇಕ್ಷೆ ಇಲ್ಲ. ಓಕೆ. ಮನುಷ್ಯನಿಗೆ ಈ ಭೂಮಿ ಮೇಲೆ ಆದಿಯಿಂದ ಅಂತ್ಯದವರೆಗೂ ಯಾವ ಮನುಷ್ಯ ಬದುಕಿದ್ದಾನೆ ಹೇಳಿ? ಭಾಳ ಅಂದರೆ 100-150 ವರ್ಷಗಳು ಮಾತ್ರ ಬದುಕ್ಬೋದು. ಭಾಳ ಅಂದರೆ ಹಿಂದಿನ ಜನ ಒಂದು 200-250 ವರ್ಷ ಬದುಕ್ತಿದ್ರೇನೋ. ಬಟ್ ಈಗಂತೂ ತುಂಬಾ ಕಡಿಮೆ. ಯಾವುದೂ ಇಲ್ಲಿ ಶಾಶ್ವತ ಅಲ್ಲ. ಆದರೂ ಸಹ ಮನುಷ್ಯನು ಒಟ್ಟಿನಲ್ಲಿ ಕೂಡಿಟ್ಕೊಳ್ತಕ್ಕಂಥ ಗುಣ ಈಗ ನನಗೆ ಬೇಕು. ಮನುಷ್ಯನನ್ನು ಬಿಟ್ಟರೆ ಈ ಭೂಮಿ ಮೇಲೆ ಯಾವ ಪ್ರಾಣಿನೂ ಯಾವ ಪಕ್ಷಿನೂ ಕೂಡಿಟ್ಕೊಳ್ಳಲ್ಲ. ಮನುಷ್ಯನು ಮಾತ್ರ ಕೂಡಿಟ್ಕೊಳ್ತಕ್ಕಂಥದ್ದು. ತನಗಲ್ಲದೆ ತನ್ನ ಮಕ್ಕಳಿಗೆ, ತನ್ನ ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ಕೆಟ್ಟದನ್ನು ಮಾಡಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ಏನೇನೋ ಮಾಡಿ ಒಟ್ಟಕ್ಕೂ ಜಾಸ್ತಿ ತಲೆಮಾರಿಗೆ ಆಗುವಷ್ಟು ಕೂಡಿಟ್ಟುಕೊಳ್ತಕ್ಕಂಥ ಗುಣ ಮನುಷ್ಯನಿಗೆ ಬಿಟ್ಟು ಬೇರೆ ಯಾವರಿಗೂ ಇಲ್ಲ. ನಾವು ಎಷ್ಟು ಕಾಲ ಬದುಕುತ್ತೀವಿ. ಎಷ್ಟೊಂದು ಸ್ವಾರ್ಥಿ ಮನುಷ್ಯ. ದೇವರು ನೋಡಿ, ಜಗತ್ತಿನಲ್ಲಿ ಯಾವ ಪ್ರಾಣಿಗೂ ಮಾತನಾಡ್ತಕ್ಕಂಥ ಕಲೆ ಇಲ್ಲ. ಆದರೆ ಮಾನವ ಜಗತ್ತಿಗೆ, ಮನುಷ್ಯನಿಗೆ ಮಾತನಾಡ್ತಕ್ಕಂಥ ಒಂದು ಕಲೆಯನ್ನು ನೀಡಿದ್ದಾನೆ. ಮತ್ತು ಕಷ್ಟ ಸುಖವನ್ನು ಹೇಳ್ಕೊಳ್ಬೋದು. ಮತ್ತು ಬೇರೆಯವರಿಂದ ನಾವು ಏನಾದರೂ ನಾವು ಕೇಳಬಹುದು. ಮತ್ತು ನಮಗೆ ಬೇಕಾದ್ದನ್ನು ಕೇಳಿ ಪಡಿಬಹುದು. ಮತ್ತು ಏನಾದರೂ ಅರ್ಥ ಪ್ರತಿಯೊಂದು ನೋಡಿ ಒಂದು ಒಳ್ಳೆಯ ಟ್ಯಾಲೆಂಟ್ ನೀಡಿದ್ದಾನೆ, ಒಳ್ಳೆಯ ಸುಂದರತೆ ಮತ್ತು ಒಳ್ಳೆಯ ಒಂದು ಕಲೆಗಳನ್ನು ನೀಡಿದ್ದಾನೆ. ಎಷ್ಟೋ ಪ್ರತಿಯೊಬ್ಬರಿಗೂ ತಮ್ಮದೇ ಒಂದು ಪ್ರತಿಭೆಯನ್ನು ನೀಡಿದ್ದಾನೆ ದೇವರು. ಈ ಮನುಷ್ಯನಿಗೆ ಎಲ್ಲವನ್ನು ನೀಡಿದ್ದಾನೆ ದೇವರು ಅಂತಕ್ಕಂಥವನು. ಆದರೆ ಆ ದೇವರಿಗೆ ನಾವು ಏನು ಮಾಡ್ತೀವಿ? ಆ ದೇವರಿಗೆ ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ. ಒಂದೊಂದು ಸಲ ಏನಾದರೂ ಕಷ್ಟ ಬಂದಾಗ, ದೇವರೇ ನನಗೆ ಈ ಒಂದು ಕೆಲಸ ಮಾಡಿಕೊಡಪ್ಪ, ನಾನಿನ್ನ ಒಟ್ಟ ಮರೆಯೋದಿಲ್ಲ ಅಂಥೇಳಿ ಸ್ಮರಿಸ್ತೀವಿ. ಬಟ್ ಆ ಕೆಲಸ ಒಂದು ವೇಳೆ ನಮ್ಮ ಒಂದು ಮೊರೆಗೆ ಹೋಗೊಟ್ಟು ಆ ದೇವರು ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಆದಮೇಲೆ ಆ ದೇವ್ರ ನೆನಪೇ ಇರೋದಿಲ್ಲ ನಮಗೆ. ದೇವರು ನನಗೇನು ಮಾಡು ಅಂತ ಹೇಳೋದಿಲ್ಲ. ಬಟ್ ಜೀವನದಲ್ಲಿ ನೀವು ಭೂಮಿ ಮೇಲೆ ಒಳ್ಳೆಯವರಿಗೆ ಒಳ್ಳೆಯತರನಾಗಿರ್ರಿ, ಒಳ್ಳೆಯದನ್ನು ಮಾಡಿರಿ. ನಾನು ಏನೂ ಸ್ವಾರ್ಥ ಇಲ್ಲದೇ ಇಡೀ ಮನುಕುಲದ ಪ್ರತಿಯೊಂದು ಜೀವರಾಶಿಯನ್ನು ಬದುಕಿಸ್ತಾ ಇದ್ದೇನೆ. ಏನೂ ಸ್ವಾರ್ಥ ಇಲ್ಲ ದೇವ್ರದ್ದು. ತನಗಾಗಿ ತಾನು ಏನೂ ಮಾಡ್ಕೊಳ್ಳೋದಿಲ್ಲ. ಈ ಪ್ರಕೃತಿ ತನಗಾಗಿ ತಾನು ಏನನ್ನೂ ಇಟ್ಕೊಳ್ಳೋದಿಲ್ಲ. ಎಲ್ಲವೂ ಈ ಜಗತ್ತಿಗೆ, ಈ ಮನುಷ್ಯರಿಗೆ, ಜೀವರಾಶಿಗಳಿಗೆ ತಮ್ಮ ಜೀವವನ್ನು ಸ್ರವಿಸ್ತವೆ. ಪ್ರತಿಯೊಂದು ಗಿಡ ಮರ ಏನಾದರೂ ಕೂಡಿಟ್ಕೊಳ್ತಾವ ತಮ್ಮ ಸಲುವಾಗಿ. ಏನನ್ನು ಪ್ರತಿಯೊಂದು ಹಣ್ಣು ಕಾಯಿ ಪ್ರತಿಯೊಂದನ್ನು ಮನುಷ್ಯರಿಗೆ ನೀಡಿ, ಮನುಷ್ಯರು ಹಸಿವು ಇಲ್ಲದ ಹಾಗೆ ನೆಮ್ಮದಿಯಿಂದ ಜೀವನ ಮಾಡುವ ಹಾಗೆ ಒಂದು ಇದನ್ನು ಹರಕೆಯನ್ನು ನೀಡ್ತವೆ. ಕುಂದಿರ್ಲಿಕ್ಕೆ ನೆರಳು ಕೊಡ್ತವೆ. ಮತ್ತು ಮನೆ ಕಟ್ಕೊಳ್ಳಿಕ್ಕೆ ಕಟ್ಟಿಗೆಗಳನ್ನು ಕೊಡ್ತವೆ. ಪ್ರಾಣಿಗಳು ನೋಡಿ ಹಾಲು ನೀಡ್ತವೆ ಮನುಷ್ಯರಿಗೆ. ಮತ್ತು ಆ ಒಂದು ಪ್ರಾಣಿಗಳಿಂದ ಏನೇನೆಲ್ಲ ಯೂಸ್ ತಗೊಳ್ತೀವಿ ನಾವು. ಆ ಒಂದು ದನ ಹಸು ಕರುಗಳು ಆ ಒಂದು ಸತ್ತ ಮೇಲೂ ಕೂಡ ಎಷ್ಟೊಂದು ಎಷ್ಟು ಪ್ರಯೋಜನಕ್ಕೆ ಬರ್ತವೆ. ಆದರೆ ಮನುಷ್ಯ ಇದ್ದಾಗಲೂ ಯಾರಿಗೂ ಪ್ರಯೋಜನಕ್ಕೆ ಬರಲ್ಲ. ಸತ್ತ ಮೇಲೆ ಕೂಡ ಅವನನ್ನು ಒಂದು ದಿನ ಕೂಡ ಮನೆಯಲ್ಲಿ ಇಟ್ಕೊಳ್ಳೋಂಗಿಲ್ಲ. ಒಂದು ದಿನ ಇಟ್ಕೊಂಡ್ರೆ ಭಾಳ ಆಯ್ತದು, ಮೊದಲೇನ ಹೊರಗಡೆ ಬಿಡ್ತಾರೆ. ಮನುಷ್ಯನಿಗೆ ಇಟ್ಕೊಳಕ್ಕಾಗಂಗಿಲ್ಲ. ಮನುಷ್ಯನು ಯಾರಿಗೂ ಉಪಕಾರಿ ಅಲ್ಲ. ಪ್ರತಿಯೊಬ್ಬರು